ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಕೇಂದ್ರ ಸಚಿವರಾದಂತಹ ಎಚ್.ಡಿ. ಕುಮಾರಸ್ವಾಮಿ ಅವರೇ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಬಿಡದಿ ಟೌನ್ಶಿಪ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಜೋರು ಚರ್ಚೆ ಆಗ್ತಾ ಇದೆ. ಸರ್ಕಾರ ಕೂಡ ಅಧಿಸೂಚನೆಯನ್ನು ಹೊರಡಿಸಿದೆ. ತಮ್ಮ ಫಸ್ಟ್ ರಿಯಾಕ್ಷನ್ ಸರ್ ಇದಕ್ಕೆ? ಇದು ಸರ್ಕಾರ ಒಂದು ರೀತಿಯ ಜನತೆಯ ಭಾವನೆಗಳ ವಿರುದ್ಧವಾಗಿ ನಿರ್ಣಯ ತಗೊಂಡಿರೋದು. ಈಗಾಗಲೇ ಕಳೆದ 450-500 ದಿನಗಳಿಂದ ಅಲ್ಲಿ ರೈತರ ಒಂದು ಪ್ರತಿಭಟನೆ ಏನಿದೆ, ಇವತ್ತು ಅಲ್ಲಿ ಹೋಗಿ ರೈತರ ಜೊತೆ ಪ್ರತಿಭಟನೆ, ಅಲ್ಲಿ ಲೋಕಲ್ ಬೇರೆ ಕಡೆಯಿಂದ ಬಂದವರಲ್ಲ ಅವರು, ಅಲ್ಲಿ ಪ್ರತಿನಿತ್ಯ ಕೃಷಿ ಮಾಡಿ ಜೀವನ ಕಷ್ಟಪಟ್ಟು ಶ್ರಮಪಟ್ಟು ಜೀವನ ಮಾಡ್ತಾ ಇದ್ದಂತ ರೈತರುಗಳು ಹೌದು ಇವತ್ತು ಬೆಂಗಳೂರು ನಗರದಲ್ಲಿರ್ತಕ್ಕಂತ ಸಮಸ್ಯೆಗಳನ್ನೇ ಬಗೆಹರಿಸಿದೆ. ಎಲ್ಲೋ ಸಾಲ ತಗೊಂಡು ಹುಡುಕೋ ಬ್ಯಾಂಕಲ್ಲೋ ಎಲ್ಲೋ ಶ್ಯೂರಿಟಿಗೆ ಅಲ್ಲಿ ಏನೋ ಹೊಸ ಟೌನ್ಶಿಪ್ ಮಾಡ್ತೀವಿ ಅಂತ ಏನೋ ಹೊರಟಿದ್ದಾರೆ. ಇವತ್ತು ರೈತರು ಸಂಪೂರ್ಣವಾಗಿ ವಿರೋಧ ಇದಾರೆ. ಅಲ್ಲಿ 80% 90% ಜನ ಕೊಡಕ್ ತಯಾರಾಗಿಲ್ಲ. ಹೌದು, ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕಂಥವ್ರು 10 ಗುಂಟೆ 20 ಗುಂಟೆ ಜಮೀನ್ ಇರ್ತಕ್ಕಂಥವ್ರು ಇದ್ದಾರೆ. ಅವರು ಹಲವಾರು ಕುಟುಂಬದಲ್ಲಿ ಡಿವೈಡ್ ಆಗಿ ಅಣ್ಣ ತಮ್ಮಂದಿರುಗಳು ಇದ್ದಂತ ಆಸ್ತಿಗಳನ್ನ ಡಿವೈಡ್ ಮಾಡ್ಕೊಂಡು ಒಂದು 10 ಗುಂಟೆ 20 ಗುಂಟೆ ಜಮೀನವರೇ ಜಾಸ್ತಿ. ಹೌದು, ಈಗ ಈ ಸರ್ಕಾರದಲ್ಲಿ ನಿಮಗೆ 2.25 ಕೋಟಿ ಕೊಡ್ತೀವಿ ಅನ್ನೋದು, 50% ಕೊಡ್ತೀವಿ ನಿಮಗೆ ಡೆವಲಪ್ ಮಾಡಿ ಅನ್ನೋದು, ಅದೆಲ್ಲ ಒಂದ್ ಭಾಗ ಬಿಟ್ಬಿಡಿ. ಇವತ್ತು ಟೌನ್ಶಿಪ್ ಇವತ್ತು ಏನ್ ಹೇಳ್ತಾರೆ, ಕುಮಾರಸ್ವಾಮಿ ಕಾಲದಲ್ಲೇ ಇದೆಲ್ಲ ತೀರ್ಮಾನ ಆಗ್ಬಿಟ್ಟಿತ್ತು ಅಂತ. ಹೌದು, ಇದು ಡಿ.ಕೆ. ಶಿವಕುಮಾರ್ ಅವರು ಈಗ ಅದೇನೋ ಎಂತದೋ ಕನಸಿನ ಕೂಸು ಮಾಡಕ್ ಹೊರಟವ್ರು. ಅವ್ರ ಕನಸಿನ ಕೂಸು ನಮ್ ಕಾಲದಲ್ಲಿ ಯಾವೊಂದು 2006 ಬೆಂಗಳೂರಿನಲ್ಲಿ ಇದ್ದಂತ ಸಮಸ್ಯೆಗಳ 20 ವರ್ಷ ಆಯ್ತು. ಈಗ 18 ವರ್ಷ ಆಗಿದೆ. 2006 ಅಂತಂದ್ರೆ 10 ವರ್ಷ 18 ವರ್ಷ ಆಯ್ತು. 2006 ಬೆಂಗಳೂರು ಏನಿತ್ತು ಪರಿಸ್ಥಿತಿ, ಅವತ್ತು ಬೆಂಗಳೂರಿನ ಅಭಿವೃದ್ಧಿನ ಸಂಪೂರ್ಣವಾಗಿ ನಿಲ್ಲಿಸಬೇಕು. ಬೆಂಗಳೂರಿನ 30 ಕಿಲೋಮೀಟರ್ ರೇಡಿಯಸ್ ಅಲ್ಲಿ 5 ಟೌನ್ಶಿಪ್ ಮಾಡಬೇಕು ಅಂತ ಹೇಳಿ ಒಂದು DPR ಮಾಡಿಸಿದ್ದು ನಿಜ. ನಾನು ಮೊದಲನೇ ಪ್ರಾಜೆಕ್ಟ್ ಬೀದಿ ಹತ್ರ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದಾಗ ನಮ್ ರೈತರುಗಳು ಆಗಲೂ ನನಗೆ ವಿರೋಧ ಮಾಡಿದ್ರು. ನಾನು ವಿರೋಧ ಮಾಡಿದ್ರು ಅಂತ ಹೇಳಿ ಈ ರೀತಿ ದಬ್ಬಾಳಿಕೆ ಮಾಡಲಿಲ್ಲ. ನಾನು ಇವತ್ತೆಲ್ಲ ಏನ್ ಬರುತ್ತೆ ನೋಡ್ಕೊತೀನಿ, ನಾನು ಮಾಡೇ ಮಾಡ್ತೀನಿ ಅಂತ ಏನು ಈಗ ಹೊರಟ್ರು. ಅವತ್ತು 3 ಮೀಟಿಂಗ್ ನ ರೈತರುಗಳನ್ನ ಕೃಷ್ಣಾ ಕಚೇರಿಗೆ 300 ಜನ 400 ಜನ ಕರ್ಸಿ ಆ ಹಳ್ಳಿಯವ್ರನ್ನ ಚರ್ಚೆ ಮಾಡಿದಾಗ ಅದರಲ್ಲಿ ಕೆಲವು ಹೆಣ್ಣು ಮಕ್ಕಳು, ಏನಪ್ಪಾ ನಿನ್ MLA ಮಾಡಿದ್ದು ಇಲ್ಲಿಂದ ನಮ್ಮನ್ನ ಎತ್ತಂಗಡಿ ಮಾಡ್ಲಿಕ್ಕ ಅಂತಕ್ಕಂತ ಪ್ರಶ್ನೆ ನನ್ ಮುಂದೆನೆ ಇಟ್ರು. ನಾನು ಏನೇ ನಾವು ಅವರಿಗೆ ಸಮಜಾಯಿಸಿ ಕೊಡ್ಲಿಕ್ಕೆ ಹೋದ್ರು ನಮ್ ಭೂಮಿ ನಮ್ಗೆ ಸಾಕು ಅಂತಕ್ಕಂಥದ್ದು ಅವತ್ತು ಹೇಳಿದ್ರು. ನಾವ್ ಯಾವ ಕಾರಣಕ್ಕೂ ಕೊಡಕ್ಕಾಗಲ್ಲ. ನೀವು ಕೊಡೋ ದುಡ್ಡಲ್ಲಿ ನಮ್ ಮಕ್ಳುಗಳು ಮತ್ತೆ ಅದನ್ನ ತಗೊಂಡೋಗಿ ಬೇರೆ ಬೇರೆ ರೀತಿನಲ್ಲಿ ಕಳೆದ್ರೆ ನಾವು ಬೀದಿಗೆ ಬರ್ತೀವಿ. ಅದರಿಂದ ಬೇಡಪ್ಪ ಇವೆಲ್ಲ ಮಾಡಬೇಡ ಅಂತ ಹೇಳಿ ಅವತ್ತು ನನ್ನ ಹತ್ರ ಚರ್ಚೆಗಳಾಗಿದ್ದು ನಿಜ. ನಂತರ ಅದು ಅಲ್ಲಿಗೆ ನಿಂತೋಯ್ತದು. ಈಗ 18 ವರ್ಷ ಆದ್ಮೇಲೆ ಇವರು ಏನೋ ಮಾಡ್ಬೇಕು ಅಂತ ಹೊರಟವ್ರೆ. ಅದನ್ನ ರೈತರ ಹತ್ರ ಮೊದ್ಲು ಹೇಳಿದ್ರು, ಇಲ್ಲ ಇಲ್ಲ ಇದು ಕುಮಾರಸ್ವಾಮಿ ಕಾಲದಲ್ಲೇ ಮಾಡಿದ್. ನಾನು ನೋಟಿಫಿಕೇಶನ್ ಮಾಡ್ತಕ್ಕಂಥದಕ್ಕೆ ಹೋಗ್ಲಿಲ್ಲ. ಅವತ್ತು ರೈತರ ಪರಿಸ್ಥಿತಿಗಳು ಆಗ ರೈತರುಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಕೊಡ್ಲಿಕ್ಕೂ ತಯಾರಿದ್ರು. ಕಾರಣ ಅವತ್ತು ಈ ರೀತಿಯ ನೀರಾವರಿ ಫೆಸಿಲಿಟೀಸ್ ಇರಲಿಲ್ಲ. ಒಂದು ಅವತ್ತಿನ ರೇಟ್ ವ್ಯಾಲ್ಯೂ 3 ಲಕ್ಷ 4 ಲಕ್ಷ ಇತ್ತು. ಆ ರೀತಿ ಪರಿಸ್ಥಿತಿಗಳಿದ್ದು. ಅದರಿಂದ ಅದೇನ್ ಅಲ್ಲಿಗೆ ನಿಂತಿತ್ತು, ಈಗೇನ್ ಶುರು ಮಾಡಿದ್ದಾರೆ. ಈಗ ನೋಡಿ ಪಕ್ಕದ ನಿಮ್ಗೆ ಇದು ಈಗಲ್ಟನ್, ಇದೇ ಸರ್ಕಾರ, ಇದೇ ಶಿವಕುಮಾರ್ ಸಿದ್ದರಾಮಯ್ಯ ಮುಖ್ಯಮಂತ್ರಿ, ಶಿವಕುಮಾರ್ ಮಿನಿಸ್ಟ್ರು 1 ಎಕರೆಗೆ 12 ಕೋಟಿ ಫಿಕ್ಸ್ ಮಾಡೋರಲ್ಲಿ. ಇಲ್ಲಿ ರೈತರಿಗೆ 2 ಕೋಟಿ ಕೊಡ್ತಾ ಇದೀನಿ, ಯಾರು ಕೊಡದೇ ಇರೋದು ಅಂತಾರೆ. ಇಲ್ಲಿ ಪಕ್ಕದ ಲ್ಯಾಂಡ್ ಅಲ್ಲಿ 12 ಕೋಟಿ ಫಿಕ್ಸ್ ಮಾಡೋರು ಅದಕ್ಕೆಲ್ಲ ವ್ಯಾಲ್ಯೂನ ಇಲ್ಲಿ ಈಗಲ್ಟನ್ ಅಲ್ಲಿ. ಇದು ಒಂದು ಭಾಗ ಒಂದ್ ಕಡೆ ಇಡಿ. ಇಲ್ಲಿ ರೈತರು 100ಕ್ಕೆ 80% ಈ ವಿರೋಧ ಮಾಡ್ತಿದಾರಲ್ಲ. ಈಗ ರೈತರ ಹತ್ರ ಕೂತು ಯಾವ DC ಇಲ್ಲ ಯಾವ ಅಧಿಕಾರಿ ಹೋಗಿ ಅವ್ರನ್ನ ಕನ್ವಿನ್ಸ್ ಮಾಡಿ ಅವರಿಂದ ಒಪ್ಪಿಗೆ ಪತ್ರ ಪಡೆದವ್ರೆ
ಏನೂ ಆಗಿಲ್ಲ. ಹ್ಮ್ 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 ಆ ರೈತರುಗಳು DC ಕಚೇರಿಗೆ ಹೋದ್ರೆ ಗೇಟ್ ಇಂದ ಹೊರಗಡೆ ನಿಲ್ಲಿಸ್ಬಿಟ್ರಲ್ಲಿ ನಿಜ ನಗರದಲ್ಲಿ ನಿಜ. ಲಾಠಿ ಚಾರ್ಜ್ ಎಲ್ಲ ಮಾಡಿಸ್ಕೊಂಡ್ರು. ಓಕೆ. ಇದೆಲ್ಲ ಒಂದು ಭಾಗ. ಹ್ಮ್ ಇವತ್ತು ಏಕಾಏಕಿ ಮೊನ್ನೆ 500 ಎಕರೆ ಲ್ಯಾಂಡ್ ಅನ್ನ ಡಿನೋಟಿಫೈ ಏನ್ ಮಾಡ್ತಾರೆ. ಹ್ಮ್ ಈಗ 7,000 ಎಕರೆ ಮಾಡೋರು ಬರೀ 500 ಎಕರೆಗೆ ಯಾಕೆ ಮಾಡೋರು ಈಗ ಹ್ಮ್ ಹ್ಮ್ ನೋಟಿಫಿಕೇಶನ್ ಹ್ಮ್ 3 ಹಳ್ಳಿದ್ ಮಾತ್ರ ಯಾಕೆ ಮಾಡೋರು ಈಗ ಪ್ರಾರಂಭಿಕ ಅಂತ ಹೇಳಿ. ಓಕೆ. 7,000 ಎಕರೆ. ಆಮೇಲೆ ಅದ್ರ ಜೊತೆಗೆ ಹ್ಮ್ ಮೊದಲೇ ಹೇಳಿದ್ರು ಸರ್ಕಾರಿ ಭೂಮಿ ಹ್ಮ್ 2,000 ಚಿಲ್ಲರೆ ಎಕರೆ ಇದೆ ಅಂತ ಹೇಳಿ. ಹ್ಮ್ ಈಗ ತೋರಿಸ್ತಾವ್ರ ಲೆಕ್ಕ 700 ಎಕರೆ ಅಂತ ತೋರಿಸ್ತಾ ಇದಾರೆ ಸರ್ಕಾರಿ ಭೂಮಿನ. ಹ್ಮ್ ಆ ಭೂಮಿ ಎಲ್ಲೋಯ್ತು? ಸರ್ಕಾರಿ ಭೂಮಿ ಇದ್ದಿದ್ರೆ ಓಕೆ. ಈಗ ಅದನ್ನ ಯಾರ್ಯಾರ ಹೆಸರು ಏನೇನ್ ಮಾಡ್ಕೊಂಡಿದೀರಿ, ಯಾವ ತರ? ಓಕೆ. ಇದು ಒಂದು ಅವ್ಯವಹಾರಗಳು ಅದೊಂದು ಭಾಗ ಇಟ್ಕೊಳ್ಳಿ. ಇವತ್ತು ಇಷ್ಟು ರೈತರ ಪ್ರತಿಭಟನೆ ಇದ್ರು. ಹ್ಮ್ ಬಿಡದಿ ಟೌನ್ಶಿಪ್ ಅತ್ಯಂತ ನೀರಾವರಿ ಸೌಲಭ್ಯ ಇದ್ದು ಈಗ ಹ್ಮ್ ಅಡಿಕೆ ತೋಟಗಳು, ತೆಂಗಿನ ತೋಟಗಳು, ಹ್ಮ್ ಮತ್ತಿನ್ನ ನಮ್ಮ ಹೈನುಗಾರಿಕೆ, ರೇಷ್ಮೆ, ಹ್ಮ್ ಇದರಿಂದ ಜನ ತೃಪ್ತಿಯಿಂದ ಬದುಕ್ತಾವ್ರಲ್ಲಿ. ಹೌದು. ಅವರು ಈ ಭೂಮಿ ಮಾರಾಟ ಮಾಡಿ ಬದುಕ್ಬೇಕಾಗಿಲ್ಲ ಈಗ ಅಲ್ಲಿ. ಓಕೆ. ಇವ್ರು ಸರ್ಕಾರ ಮಾಡೋದಾದ್ರೂ ಹ್ಮ್ ಯಾವ್ದಾದ್ರು ಡ್ರೈ ಲ್ಯಾಂಡ್ ಯಾವುದೇ ರೀತಿ ಬೆಳೆ ಬೆಳೆಯಕ್ಕಾಗದೆ ಇರತಕ್ಕಂತ ಜಾಗಗಳು ಬೇಕಾದಷ್ಟು ಕಡೆ ಇದೆ. ನಿಜ ನಿಜ. ಈಗ ಮೊದಲು HD ಕುಮಾರಸ್ವಾಮಿ ಅವರೇ ಬಿಡದಿ ಟೌನ್ಶಿಪ್ ಯೋಜನೆಗೆ ಪ್ಲಾನ್ ಅನ್ನ ರೂಪಿಸಿದ್ರು, ವಿರೋಧ ವ್ಯಕ್ತವಾಗಿದ್ದಕ್ಕೆ ಅದನ್ನ ಕೈ ಬಿಟ್ರು. ಈಗ ಯಾಕೆ ಅದೇ HD ಕುಮಾರಸ್ವಾಮಿ ಅವರು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ ಅಂತ ಹೇಳಿ? ನಾನು ಅದಕ್ಕೆ ನಾನು ಹೇಳ್ತಿರೋದು, ಅವತ್ತು 2006ರಲ್ಲಿ ಹ್ಮ್ ಇಷ್ಟೊಂದು ದೊಡ್ಡ ತೀವ್ರತರವಾದಂತ ಪ್ರತಿಭಟನೆ ಇರ್ಲಿಲ್ಲ ಅವತ್ತು. ಓಕೆ. ಆಗಿನ 2006ರಲ್ಲಿ ನಾವು ತೀರ್ಮಾನ ಮಾಡಿದಾಗ. ಹ್ಮ್ ಆದ್ರೆ ರೈತರ ಭಾವನೆಗಳನ್ನು ನೋಡಿ, ಹ್ಮ್ ಆ ಹೆಣ್ಣು ಮಕ್ಕಳ ಭಾವನೆಗಳನ್ನು ಇದನ್ನು ಸ್ಥಗಿತಗೊಳಿಸಿದ್ದು ಹ್ಮ್ 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 ಇದು ಆಗಿದ್ದಂಥದ್ದು. ಬಟ್ ಈಗ DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ 90% ರೈತರು ನಮ್ಮ ಪರವಾಗೇ ಇದ್ದಾರೆ ಅಂತ ಹೇಳಿ. ಈಗ ನೀವು ಕರ್ಸ್ಕೊಳ್ಳಿ, ನಿಮ್ ಚಾನೆಲ್ ಇಂದಲೇ ಅವ್ರನ್ನ ಕರ್ಕೊಂಡೋಗಿ. ಹ್ಮ್ ಈಗ ನಮ್ಮ ಎಲ್ಲಾ ಚಾನೆಲ್ಗಳಿಗೆ ಬಹಳ ಹತ್ತಿರದಲ್ಲಿ ಇದಾರೆ ಈಗ. ಹ್ಮ್ ಇಂಟ್ರೋ ಎಲ್ಲ ಕೊಡೋದು ಇದೆಲ್ಲ ಬಹಳ ಚೆನ್ನಾಗಿ ಕೊಡ್ತೀರಾ, ಆತ್ಮೀಯತೆಲ್ಲ ಇದಾರೆ ಈಗ ಎಲ್ಲಾರ ಜೊತೆನು. ಹ್ಮ್ 1 ನಿಮಿಷ ಕರ್ಕೊಂಡು ಹೋಗ್ಬಿಡಿರಿ ಅವ್ರನ್ನ, ಮುಖ್ಯಮಂತ್ರಿಗಳನ್ನ ಅಲ್ಲಿಗೆ. ಹ್ಮ್ ಇಂಟಲ್ಲಿ ಒಂದ್ ರೌಂಡ್ ಅವ್ರನ್ನ ಕರ್ಕೊಂಡು ನಿಮ್ ಕ್ಯಾಮ್ರಾ, ನಿಮ್ಮ ರಿಪೋರ್ಟರ್ ಹೋಗ್ಬಿಟ್ಟು ಅಲ್ಲಿ ಚರ್ಚೆ ಮಾಡ್ಬಿಟ್ರೆ ಹ್ಮ್ ನಿಜವಾದ ವಾಸ್ತವಾಂಶ ರೈತರು ಅಲ್ಲಿ ಏನು ಭಾವನೆಗಳಿದೆ ಹ್ಮ್ ನಾಡಿನ ಜನತೆಗೆ ನಿಮ್ ಚಾನಲ್ ಮುಖಾಂತರ ತೋರಿಸ್ಬೋದು. ಹ್ಮ್ 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 ಈಗ ಬಹಳಷ್ಟು ಜನರಲ್ಲಿರುವಂಥದ್ದು ಕೂಲಿಗೆ ಕೆಲಸ ಜನರು ಸಿಗ್ತಾ ಇಲ್ಲ, ಬೆಳೆಗಳಿಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಭೂಮಿ ಮಾರಾಟ ಮಾಡುವಂಥದ್ದು ರೈತರ ಹಕ್ಕು, ಬಹಳಷ್ಟು ಜನರು ಅದರ ಪರವಾಗಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದೆ ಸರ್. ಯಾರು ಕೂಲಿ ಕೆಲಸ ಸಿಗ್ತಿಲ್ಲ ಅಂತ ಅಲ್ಲಿ ರೈತರು ಯಾರೋನೋ ಕೂಲಿ ಅವ್ರನ್ನ ಇಟ್ಕೊಂಡು ಹೈನುಗಾರಿಕೆ ಆಗ್ಲಿ ಅಗ್ರಿಕಲ್ಚರ್ ಮಾಡ್ತಾ ಇಲ್ಲ. ಆ ಕುಟುಂಬದಲ್ಲಿ ಇರ್ತಕ್ಕಂತ ಅಲ್ಲಿಯ ಕುಟುಂಬದ ಅವರ ಕುಟುಂಬ ಮಕ್ಕಳು, ಹೆಣ್ಣು ಮಕ್ಳಿರ್ಬೋದು, ಗಂಡು ಮಕ್ಳಿರ್ಬೋದು, ತಂದೆ ತಾಯಂದಿರ್ಬೋದು, ಅವರೇ ಭೂಮಿನ ಇವತ್ತು ಕೃಷಿ ಮಾಡಿ ಅದ್ರಲ್ಲಿ ಬರ್ತಕ್ಕಂತ ಆದಾಯದಲ್ಲಿ ಅವ್ರು ಬದುಕ್ತಾ ಇರೋದು. ಕೂಲಿಯವ್ರು ನಂಬ್ಕೊಂಡು ಅವ್ರು ಬದುಕ್ತಾ ಇಲ್ಲ ಅಲ್ಲಿ ಆ ಭಾಗದಲ್ಲಿ. ಎಲ್ಲ ಇರ್ತಕ್ಕಂಥದ್ದು ಮೊದಲೇ ಹೇಳದ್ನಲ್ಲ, 20 ಗುಂಟೆ, ಅದು 20 ಎಕರೆ 10 ಎಕರೆ ಇರ್ತಕ್ಕಂತ ಮಾಲೀಕರುಗಳು ಒಂದು % ಸಿಗಲ್ಲ ನಿಮ್ಗೆ. ಅಲ್ಲಿ ಇರ್ತಕ್ಕಂಥವ್ರೆಲ್ಲ ಸ್ಮಾಲ್ ಇರ್ತಕ್ಕಂಥ ಓನರ್ಸ್ ಇರ್ತಕ್ಕಂಥ ರೈತರು. ಹೌದು. 10 ಎಕರೆ 10 ಗುಂಟೆ 20 ಗುಂಟೆ ಇಟ್ಕೊಂಡವ್ರೆ. ಅವ್ರಿಗೆ ಕೂಲಿ ಕಾರ್ಮಿಕರನ್ನ ಕೆಲಸ ತಗೊಂಡು ಕೂಲಿ ಕೊಟ್ಟು ಮಾಡ್ಸಲ್ಲ, ಅವರೇ ಸ್ವಂತ ಕೃಷಿ ಮಾಡೋರವ್ರು. ಆಮೇಲೆ ಅಂತ ಫಲವತ್ತಾದ ಭೂಮಿ ಎಲ್ಲಾದ್ರೂ ಉಂಟಾ? ತೆಂಗಿನ ಗಿಡಗಳು ಕಟ್ ಮಾಡಿ, ಅಡಿಕೆ ಗಿಡ ಕಟ್ ಮಾಡಿ ಇವತ್ತು ಆ ರೈತರು ಹೋಗಲೆಪ್ಪಿಸ್ಬೇಕಾದ ಅವಶ್ಯಕತೆ ಇದೆಯಾ? ಯಾಕಿಂತ ಒಂದು ಪ್ರತಿಷ್ಠೆ ಇವರಿಗೆ? ಅಲ್ಲಿ ಇರ್ತಕ್ಕಂಥದ್ದು ಯಾರೋ ಕೆಲವರು ಇವರಿದಾರ ನೋಡಿ, ಈ ಲ್ಯಾಂಡ್ ಗ್ರಾಬರ್ಸ್, ಇದು ಟೀಮ್ ಇದೆ ಇಲ್ಲಿ, ಅವರ ಒಂದು ಅನುಕೂಲಕ್ಕೆ ಮಾಡ್ತಾ ಇರೋದು ರೈತರು ಹೋಗಲೆಪ್ಪಿಸಿ. ಈಗ ನಿಮ್ಮ ಆಗ್ರಿಗೋಲ್ಡ್ ಅಂತಕ್ಕಂಥ ಒಂದು ಸಂಸ್ಥೆ ಇದೆ, ರೈತರು ಟೋಪಿ ಹಾಕಿ ಆರಾಮಾಗಿದ್ದಾನೆ. ಈ ಸರ್ಕಾರಗಳು ಏನು ಮಾಡಕ್ ಆಗ್ತಿಲ್ಲ. ನಮ್ ಕಾಲದಲ್ಲಿ ಸ್ವಲ್ಪ ಬಿಗಿ ಮಾಡಿ ಅದ್ರ ಆಕ್ಷನ್ ತಗೊಳಕ್ ಹೊರಟೆ, ಅಷ್ಟು ನಮ್ ಸರ್ಕಾರ ತೆಗೆದ್ರು. ಈ ಆಗ್ರಿಗೋಲ್ಡ್ ಇವತ್ತು ಭಕ್ತರು ಬಂದು ಹೇಳ್ತಾ ಇದ್ರು ನನಗೆ, ಸರ್ ಒಂದು ವಾರಕ್ಕೊಂದ್ಸಲ ಬಂದು ಆಗ್ರಿಗೋಲ್ಡ್ ಏನೇನಾಗಿದೆ ಪರಿಸ್ಥಿತಿ ಅಂತ ಬರ್ತಾನೆ ಇಲ್ಲಿ. ಅವನ್ನ ಯಾರು ಕೇಳೋರಿಲ್ಲ ಸರ್ ಇಲ್ಲಿ. ಇಂಥರೆಲ್ಲ ಇವತ್ತು ಲಪ್ಟಾಯಿಸ ಕೊಟ್ಟೋಗಿ ಭೂಮಿನ ಅಂತ ಹೇಳಿ ಇವತ್ತು ಬೆಳಗ್ಗೆ ಬಂದು ಒಬ್ಬ ರೈತ ಹೇಳ್ತಾರೆ ನಮ್ಮ ಹತ್ರ. ಇದು ಇರ್ತಕ್ಕಂಥ ವಾಸ್ತವಾಂಶ. ಅಭಿವೃದ್ಧಿ ಹೆಸರಿನಲ್ಲಿ ಲೂಟಿ. ಇವತ್ತು ಬೆಂಗಳೂರು ಏನಾಗಿದೆ, ಇವತ್ತು ಬೆಂಗಳೂರನ್ನ ಸರಿಪಡಿಸ್ತೇ ಇವರು
ಎಲ್ಲೋ ಯಾವ್ದೋ ಬಿದ್ರಲ್ಲಿ ಸಾಲ ತಗೊಂಡು ಹುಡ್ಕೋದಲ್ಲಿ ಹ್ಮ್ ಆ ದುಡ್ಡನ್ನ ತಂದು ಇಲ್ಲಿ ಇವ್ರ ರೈತರು ಅಲ್ಲಿ ಟೌನ್ಶಿಪ್ ಮಾಡ್ತಾರೆ ಹ್ಮ್ ಅವ್ರು ಕೆಲಸ ಮಾಡಕ್ ಹೇಳಿ. ಓಕೆ ಹಲೋ, ಓಕೆ ಓಕೆ ಕೆರೆ ಹತ್ರ ಮಾಗಡಿ ರೋಡು ಹ್ಮ್ ಅಲ್ಲಿ ಯಾವನೊಬ್ಬ ಹಿಂದೆ ಹ್ಮ್ ಬ್ರಿಟಿಷರ್ ಕಾಲದಲ್ಲಿ ಒಬ್ಬ ಬಂದ ಅಸ್ಸಾಂನಲ್ಲಿ ಓಕೆ ವೆದರ್ ಸರಿ ಇಲ್ಲ ಅವ್ರ ರೆಂಟಿಗೆ ಅಂತೇಳಿ ಇಲ್ಲೊಂದ್ 1700 ಎಕರೆ ಹ್ಮ್ ತಾವರೆಕೆರೆ ಹತ್ರ ತಗೊಂಡಿದ್ರು. ಓಕೆ ಅಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಟೌನ್ ಇವತ್ತದೇನು ಭೂಮಿ ಎಲ್ಲ ಹೊಡೆದವ್ರು ನೋಡಿ, ಆ ಕುಟುಂಬಗಳನ್ನೆಲ್ಲ ಬೀದಿಗೆ ಹಾಕಿ ಆ ವಂಶಸ್ಥರನ್ನ ಹ್ಮ್ ಅಲ್ಲಿ ಇದೆಯಲ್ಲ 1700 ಎಕರೆ ಅಲ್ಲಿ ಮಾಡಕ್ ಹೇಳಿ. ಹ್ಮ್ ಹ್ಮ್ ಅದು ಡ್ರೈ ಲ್ಯಾಂಡ್ ಅಲ್ಲಿ ಇರೋದಲ್ಲಿ ಹ್ಮ್ ಎಲ್ಲ ಒಕ್ಲೆಪ್ಸಿ ಕಾಂಪೌಂಡ್ ಹಾಕೊಂಡವ್ರಲ್ಲ ಹ್ಮ್ ಅಲ್ಲಿ ಮಾಡ್ಬೋದಲ್ಲ. ಓಕೆ ಹೇಳಿದ್ರು ಓಕೆ ಡಿ ಕೆ ಶಿವಕುಮಾರ್ ಅವರು ಶತಾಯ ಗತಾಯ ಇದನ್ನು ಮಾಡಲೇಬೇಕು ಅಂತ ಹೊರಟಿದ್ದಾರೆ ಈಗ ಮುಂದಿನ ಈಗ ಹೋರಾಟ. ಪ್ರಜಾಪ್ರಭುತ್ವ ಇವರು ಸಂವಿಧಾನದ ಬಗ್ಗೆ ಚರ್ಚೆ ಮಾಡೋರು, ಹ್ಮ್ ಸಂವಿಧಾನದ ಬುಕ್ ಹಿಡ್ಕೊಂಡು ದಿನ ಓಡಾಡ್ತಾರೆ. ಹೌದು ಇದು ಸಂವಿಧಾನದಲ್ಲಿ ರೈತನ ಈ ತರ ಒಕ್ಲೆಬ್ಬಿಸ್ಬಿಟ್ಟು ಡೆವಲಪ್ ಮಾಡಿ ಅಂತ ಹೇಳವ್ರ ಸಂವಿಧಾನದಲ್ಲಿ. ಹ್ಮ್ ಇವತ್ತು ಕೋರ್ಟ್ ಇದೆ, ನ್ಯಾಯಾಲಯಗಳ ಮುಂದೆ ಹೋಗಿ ಏನು ಆ ರೈತರ ಪರವಾಗಿ ನ್ಯಾಯ ದೊರಕಿಸ್ಬೇಕು. ಹ್ಮ್ ನ್ಯಾಯಾಲಯದಲ್ಲೂ ಹೋರಾಡ್ತಕ್ಕಂಥದಕ್ಕೆ ಬಹಳ ಜನ ರೆಡಿ ಆಗಿದ್ದಾರೆ. ಓಕೆ ಜನ ಅಂದ್ರೆ ರೈತರು ಪರವಾಗಿ ನಿಂತ್ಕೊಳ್ತಕ್ಕಂತ ವಕೀಲರುಗಳು ಬಹಳ ಜನ ಇದ್ದಾರೆ. ಹ್ಮ್ 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 ಅವ್ರನ್ನ ಉಪಯೋಗ ಮಾಡಿ ಹೋರಾಟ ಮಾಡ್ತೀವಿ ರೈತರ ಪರವಾಗಿ. ಓಕೆ ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ. ಇದು ಕೇಂದ್ರ ಸಚಿವರಾದಂತಹ ಎಚ್ ಡಿ ಕುಮಾರಸ್ವಾಮಿ ಅವರ ಮಾತು. ಈ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕಾನೂನು ಸಮರವನ್ನು ನಡೆಸ್ತೇವೆ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. ಅಭಿವೃದ್ಧಿಯ ಹೆಸರಿನಲ್ಲಿ ರೈತರನ್ನು ಲೂಟಿ ಹೊಡೆಯುವಂತಹ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅನ್ನುವಂತಹ ಮಾತುಗಳನ್ನು ಎಚ್ ಡಿ ಕುಮಾರಸ್ವಾಮಿ ಅವರು ಆಡಿರುವಂಥದ್ದು. ಬಿಡದಿ ಟೌನ್ಶಿಪ್ಗೆ ಸರ್ಕಾರ ಭೂಸ್ವಾಧೀನ ಪ್ರಕ್ರಿಯೆಗೆ ಮುಂದಾಗಿದೆ. ಪಬ್ಲಿಕ್ ಟಿವಿ ಜೊತೆಗೆ ಸ್ವತಃ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರೇ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದರು. ಟೌನ್ಶಿಪ್ಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ತೀವ್ರವಾಗಿ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ. 80% ರೈತರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ. ಟೌನ್ಶಿಪ್ನ ಹೆಸರಿನಲ್ಲಿ ಸರ್ಕಾರ ಲೂಟಿ ಹೊಡೆಯೋದಕ್ಕೆ ಮುಂದಾಗ್ತಾ ಇದೆ, ದಬ್ಬಾಳಿಕೆಯಿಂದ ಭೂಸ್ವಾಧೀನಕ್ಕೆ ಸರ್ಕಾರ ಮುಂದಾಗ್ತಾ ಇದೆ ಅಂತ ಹೇಳಿ ರಾಜ್ಯ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ರೈತರ ಬಳಿ ಸಿಎಂ ಡಿಕೆ ಹೋಗಿ ಮಾತನಾಡಲಿ, ವಾಸ್ತವತೆ ಗೊತ್ತಾಗುತ್ತೆ. ಬಂಜರು ಭೂಮಿಯಲ್ಲಿ ಟೌನ್ಶಿಪ್ ಅನ್ನ ಮಾಡಲಿ, ನಾವು ಬೇಡ ಅನ್ನಲ್ಲ. ರೈತರ ನೀರಾವರಿ ಜಮೀನನ್ನೇ ಸರ್ಕಾರ ಯಾಕೆ ವಶಕ್ಕೆ ಪಡೆದುಕೊಳ್ತಾ ಇದೆ, ಯಾಕದ್ರ ಮೇಲೆ ಕಣ್ಣು ಅಂತ ಹೇಳಿ ಎಚ್ ಡಿ ಕುಮಾರಸ್ವಾಮಿ ಅವರು, ಕೇಂದ್ರ ಸಚಿವರು ಸ್ವತಃ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದರು. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟದ ಮುನ್ಸೂಚನೆ ಕೊಟ್ಟಿದ್ದಾರೆ. ಕಾನೂನು ಸಮರವನ್ನು ಸಾರೋದಾಗಿಯೂ ಕೂಡ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಆಡಿರುವಂಥದ್ದು ಮಾತು. ಪಬ್ಲಿಕ್ ಟಿವಿ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದರು.